ನಮಸ್ಕಾರ ಎಲ್ರಿಗೂ. ಏನು ಗುರು ಸ್ಟಾರ್ಟಿಂಗಲ್ಲೇ ದುಡ್ಡು ತೋರಿಸ್ತವ್ರೆ ಅಂತ ಅನ್ಕೋಬೇಡಿ, ಸುಮ್ಮನೆ ನಮ್ಮದು ಒಂದಿರಲಿ ಅಂತ. ಈಗ ನಮ್ಮ ಪಯಣ ವಿ ವಿ ಪುರಂ ಕಡೆಗೆ. ಯಾಕೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಬೇಗ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀವಿ ಅಂತ ನಮ್ಮನ್ನ ಊಸ್ಟ್ ಮಾಡಬೇಡಿ. ನಮಗೆ ಕಾಲೇಜ್ ಕಡೆಯಿಂದ 2 ವಾರದಿಂದ ಅಕೌಂಟ್ ರುಬ್ತಾಯಿದ್ರು, ಆದ್ದರಿಂದ ಫುಲ್ ಬ್ಯುಸಿ. ಸೀದಾ ಹೊರಟಿದ್ದೆ ಬೆನ್ಗಾನಹಳ್ಳಿ ಅಲ್ಲಿಯ ಸ್ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಕಡೆಗೆ. ಅಲ್ಲಿ ನ್ಯಾಷನಲ್ ಕಾಲೇಜ್ಗೆ 3 ಟಿಕೆಟ್ ತೊಗೊಂಡು ಪರ್ಪಲ್ ಲೈನ್ ಕ್ಯಾಚ್ ಮಾಡಿ ಅಲ್ಲಿಂದ ಮೆಜೆಸ್ಟಿಕ್ ಕಡೆ ಹೋಗಿ ಗ್ರೀನ್ ಲೈನ್ ಕ್ಯಾಚ್ ಮಾಡಿದ್ವಿ. ಇದೇನು ಗುರು ಇವರು ವಿ ವಿ ಪುರಂ ಅಂದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಕಡೆ ಹೋಗ್ತಾವ್ರೆ ಅಂತೆಲ್ಲ ಅನ್ಕೋಬೇಡಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಅವರೇ ಬೆಳೆ ಮೇಳದೆ ಅಬ್ರ ಇಬ್ಬರಿಸ್ಬಿಟ್ಟಿದ್ರು. ಆದ್ದರಿಂದ ನಾನು ನಮ್ಮ ಫ್ರೆಂಡ್ಸು ಹೋಗೋಣ ಅಂದ್ಕೊಂಡ್ವಿ. ಇದು ನಡೀತಿದ್ದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಈ ರೀಲ್ಸ್ ಎಲ್ಲ ನೋಡ್ಬಿಟ್ಟು ಅಲ್ಲಿದ್ದಿದ್ದ ಜನ, ಅಲ್ಲಿದ್ದಿದ್ದು ಎಂಟ್ರಿ ಟಿಕೆಟ್ ಇದೆಲ್ಲ ನಮಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾವು ಹೋಗಿಲ್ಲ. ಇದು ಯಾವಾಗ ಕ್ಲೋಸ್ ಆದಮೇಲೆ ಆದಿತ್ಯ ಅವರ ಬೆಳೆ ಮೇಳ ಅಂತ ವಿ ವಿ ಪುರಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಸರಿ ಅದಕ್ಕಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಅಂದ್ಕೊಂಡೆ ಹೋಗ್ತಾಯಿದ್ದೀವಿ. ಫೈನಲಿ ನಮ್ಮ ಲೊಕೇಶನಿಗೆ ಬಂದ್ವಿ. ಅಲ್ಲೋಗಿ ನೋಡಿದ್ರೆ ಆಚೆ ಬೇಜಾನ್ ಐಟಮ್ಗಳಿಟ್ಟಿದ್ರು. ಅದರಲ್ಲಿ 90% ಸ್ವೀಟೇ ಇತ್ತು. ಏನೋ ಈ ವಡೆ, ಸಮೋಸ, ಪಕೋಡ ಇವೆಲ್ಲ ಖಾರ ಐಟಮ್ಸ್ ಆಗಿದ್ರು. ಸರಿ ಅಂಗಡಿ ಕಡೆ ಕೂಡ ಹೋಗೊಂದು ವಿಸಿಟ್ ಹಾಕೋಣ ಅಂತ ಅಂಗಡಿ ಒಳಗೆ ಹೋದ್ರಿ. ನೋಡಿದ್ರೆ ಗ್ಯಾಪ್ ಇಲ್ದಂಗೆ ತುಂಬಿಸ್ಬಿಟ್ಟವ್ರು ಗುರು. ಇದೆಲ್ಲ ನೋಡಿ ನಮಗೊಂದು ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂದರೆ, ನಾನು ತಿನ್ಬೇಕು ಅಂದ್ಕೊಂಡಿದ್ದು ಅವರೇ ಬೇಳೆ ದೋಸೆ, ನಮ್ಮ ಎಡಿಟರು ಅವರೇ ಬೇಳೆ ಹೋಳಿಗೆ. ಬಟ್ ಇವೆರಡೂ ಸಿಗಲಿಲ್ಲ. ನಾವೊಂದು ಅಂದ್ಕೊಂಡ್ರೆ ಅದೊಂದು ನಡೆಯುತ್ತೆ ಅನ್ನೋ ಥರ ಆಯಿತು ನಮ್ಮ ಜೀವನ. ನಾವು ಅಂದ್ಕೊಂಡೇ ನಡಿಬೇಕು ಅಂದರೆ ಇದು ಜೀವನನೇ ಆಗಿರಲ್ಲ ಅಲ್ಲ. ಅಲ್ಲಿದ್ದಿದ್ದು ಆಲ್ಮೋಸ್ಟ್ 90% ಸ್ವೀಟ್ ಆಗಿದ್ರು. ಎಲ್ಲ ಐಟಮ್ ತಿನ್ನೋಕೆ ಮಸ್ತಾಗೇ ಇತ್ತು. ಆದರೆ ಎಷ್ಟಂತ ಸ್ವೀಟ್ ತಿನ್ನೋಕ್ಕಾಗುತ್ತೆ. ಹಿಂದಿ ಐಟಮ್ಗೆ ಸಿಗಾಕೊಂತು. ಏನಪ್ಪ ಅಂದರೆ ಅವರೇ ಬೇಳೆ ಮಸಾಲೆ ಸಿಕ್ಕಾಪಟ್ಟೆ ಖಾರ ಇತ್ತು. ನಮ್ಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಎಲ್ಲರೂ ಮನೆಗೆ ಪಾರ್ಸಲ್ ಮಾಡ್ಕೊಂಡು ಅಲ್ಲಿಂದ ಬಿಟ್ವಿ. ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಅವರೇ ಬೇಳೆ ಮೇಳ ಈ ಜಾನು ಫೆಬ್ ಎಲ್ಲ ಬಂದರೆ ಅವರೇಕಾಯಿ ಸೀಸನ್ ಬಂದುಬಿಡುತ್ತೆ. ಅವರೇ ಬೇಳೆ ಮೇಳ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಅವರೇ ಬೇಳೆ ಮೇಳ ಹೋಗೋಣ ಅನ್ನೋ ಒಂದು ಕ್ರೇಜ್ ಸ್ಟಾರ್ಟ್ ಆಗೋಯ್ತು ಈ ರೀಲ್ಸಲ್ಲೆಲ್ಲ ನೋಡಿ. ಸರಿ ಅಂತ ಹೋಗೋಣ ಅವರೇ ಬೇಳೆ ಮೇಳಗೆ ಅಂದರೆ ಅಲ್ಲಿದ್ದಿದ್ದು ಜನ, ಅಲ್ಲಿದ್ದಿದ್ದು ಎಂಟ್ರಿ ಟಿಕೆಟ್ ನೋಡಿಬಿಟ್ಟೆ ಮಕ್ಕರಾಗೋಯ್ತು. ನಮ್ಗೆ ಹೋಗ್ಬೇಕಂತ ಅನಿಸಿಲ್ಲ. ಸರಿ ಇವ್ರು ಯಾರೋ ಆದಿತ್ಯ ಅನ್ನೋರು ಏನೋ ಮತ್ತೆ ಸ್ಟಾರ್ಟ್ ಮಾಡಿದ್ದಾರಲ್ಲ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾನು ನನ್ನ ಫ್ರೆಂಡ್ಸು ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಅಂತ ಹೇಳೋರೆ. ಆದರೆ ಬೆಳಗ್ಗೆ ಇದ್ದಿದ್ದು ಬರೀ ಸ್ವೀಟೇ. ಒಂದು ಅವರೇ ಬೇಳೆ ದೋಸೆ ಇಲ್ಲ, ಅವರೇ ಬೇಳೆ ಹೋಳಿಗೆ ಇಲ್ಲ, ಏನಿಲ್ಲ. ಅಲ್ಲಿಂದ ರಿಟರ್ನ್ ಆಗೋಣ ಅಂತ ಬಂದ್ವಿ. ರಿಟರ್ನ್ ಆಗೋವಾಗ ಆ ಫ್ರಸ್ಟ್ರೇಷನಲ್ಲಿ ನಾವು ದಾರಿಲಿ ಸುಮ್ಮನೆ ಬರ್ದಿರಾ ಹಂಗೆ ಕ್ವಾಟ್ಲೆಗಳು ಕೊಟ್ಕೊಂಡು ಹಾಡುಗಳು ಆಡ್ಕೊಂಡು, ಆ ನಡುವೆ ಬೇರೆ ಬಿಗ್ ಬಾಸ್ ಬೇರೆ ಫೈನಲೇ ಬಂದಿತ್ತಾ. ಅದಕ್ಕೆ ನಮ್ಮ ಮಂಜಣ್ಣ ನೆನೆಸ್ಕೊಂಡು ಆಕಾಶದಲ್ಲಿ ನೀ ದೀಪವಾದೆ ಅಂತೊಂದೆರಡು ಲೈನ್ ಹಾಕಿ ಅದೇ ಆಡ್ತಾಯಿದ್ದೀನಲ್ಲ ಅಂತ ನಮ್ಮ ಎಡಿಟರ್ ನನ್ನ ಹಾಕೊಂಡು ಉಜ್ಜಾಡ್ಬಿಟ್ಲು. ಆದರೆ ಹೋದ್ವಿ. ಮಧ್ಯಾಹ್ನ ಹೋಗಿರೋದ್ರಿಂದ ಬಿಸಿಲು ಮಾತ್ರ ನೆತ್ತಿಗೆ ಇರ್ತಾಯಿತ್ತು. ಅದಕ್ಕೆ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಪ್ಯಾದೆ ಥರ ಬರ್ತಾಯಿದ್ದೀನಿ. ನನ್ನ ಜೊತೆಗೆ ನಮ್ಮ ಆಂಟಿ ಬೇರೆ ಕಂಪ್ನಿ. ಆದರೂ ಇಂಥ ಸ್ನ್ಯಾಕ್ಸ್ ಎಲ್ಲ ತಿಂದರೆ ನಮ್ಮಂಥವ್ರಿಗೆಲ್ಲ ಎಲ್ಲ ಹೊಟ್ಟೆ ತುಂಬುತ್ತೆ ಅಂದ್ಕೊಂಡು ಬರ್ತಾ ಇರೋವಾಗ ಹೋಗೋವಾಗಲೇ ನಾವು ಅಲ್ಲೊಂದು ಫುಡ್ ಕಾರ್ಟ್ ನೋಡಿದ್ವಿ. ಅದ್ರ ಹೆಸರು RCB ಅಂತ ಇತ್ತು. ಇದನ್ನು ನಾನು ಬೇಜಾನ್ ರೀಲ್ಸಲ್ಲಿ ನೋಡಿದ್ದೆ. ಅಲ್ಲಿ ಫುಡ್ ಕೂಡ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಸರಿ ಪಾಲಿಗೆ ಬಂದಿದ್ದು ಪಂಚಾಮೃತ, ಇನ್ ಸರ್ಚ್ ಆಫ್ ಗೋಲ್ಡ್ ಐ ಲಾಸ್ಟ್ ಡೈಮಂಡ್ ಅನ್ನೋ ಥರ ಅದನ್ನು ಬಿಟ್ಟು ಇದನ್ನು ತಿನ್ನೋಕೆ ಬಂದ್ವಲ್ಲ, ನಮ್ಗೆ ಹಂಗೆ ಆಗಲೇಬೇಕು ಅಂದ್ಕೊಂಡು ಅಲ್ಲೋಗಿ ನೋಡಿದ್ರೆ ಒಳ್ಳೆ ಏನು ಉದ್ದ ಕ್ಯೂ ಇದೆ ಗುರು. ಅದು ಒಳ್ಳೆ ಲಂಚ್ ಟೈಮ್ ಬೇರೆ. ಎಷ್ಟು ಉದ್ದ ಕ್ಯೂ, ಆಲ್ಮೋಸ್ಟ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಸ್ಟೂಡೆಂಟ್ಸೇ ಇದ್ದಾರೆ. ಆ ಫುಡ್ ಕಾರ್ಟ್ ಹತ್ರ 2 ಕಾಂಬೋ, ಒಂದು RCB, ಇನ್ನೊಂದು IPL ಕಾಂಬೋ. RCB ಕಾಂಬೋಗೆ IPL ಕಾಂಬೋಗೆ ಏನು ವ್ಯತ್ಯಾಸ ಅಂದರೆ, ಇದಕ್ಕಿಂತ IPL ಕಾಂಬೋದಲ್ಲಿ ಒಂದು 2 ಐಟಮು 1 ಐಟಮು ಜಾಸ್ತಿ ಇರುತ್ತೆ ಅಷ್ಟೇ. ನಾವು ತೊಗೊಂಡಿದ್ದು ಒಂದೇ ಒಂದು IPL ಕಾಂಬೋ. ಬಿಕಾಸ್ ನನ್ನ ಫ್ರೆಂಡು ಅದೇ ಗುರು ನಮ್ಮ ಆಂಟಿ ಎಂತಕ್ಕೂ ಇರಲಿ ಸೇಫ್ಟಿಗೆ ಅಂತ ಟಿಫಿನ್ ತಂದುಬಿಟ್ಟವಳೆ. ಅದಕ್ಕೆ ಒಂದು ಕಾಂಬೋ ತೊಗೊಂಡು ಅದೇ ನಮಗೆ ಹೆವಿ ಆಗೋಯಿತು. ಬಿಕಾಸ್ ಅಲ್ಲೇ ಬೇರೆ ಸ್ವಲ್ಪ ಸ್ವೀಟೆಲ್ಲ ತಿಂದುಬಿಟ್ಟಿದ್ವಾ, ಅದಕ್ಕೆ ನಮ್ಗೆ ತಿನ್ನೋಕ್ಕಾಗಲಿಲ್ಲ. ಬಟ್ ಟೇಸ್ಟ್ ಮಾತ್ರ ಹೆವಿ ಇತ್ತು. ಒಂದಕ್ಕಿಂತ ಒಂದು ಮಸ್ತಾಗಿತ್ತು. ಅದೆಲ್ಲ ತಿಂದಾದ್ಮೇಲೆ ನಮ್ಗೆ ಅನಿಸ್ತು ಯಾಕೆ ಗುರು ಅಲ್ಲಿಗೋದ್ವಿ ಅಂತ. ಆಮೇಲೆ ತಿಂದ್ಬಿಟ್ಟು ಮತ್ತೆ ಅದೇ ರೂಟಲ್ಲೇ ರಿವರ್ಸ್ ಬಂದುಬಿಟ್ಟು ಅದೇ ಮೆಟ್ರೋ ಹತ್ಬಿಟ್ಟು ಹಾಗೆ ಮನೆ ಕಡೆ ಹೊರಟ್ವಿ. ಬಟ್ ಇವತ್ತು ಹೆವಿ ಸುತ್ತಾಡ್ಬಿಟ್ಟಿದ್ದೀವಿ ಅಂತ ಟಿನ್ ಫ್ಯಾಕ್ಟ್ರಿ ಹತ್ರ ಇಳ್ದು ಒಂದು ಜ್ಯೂಸ್ ಕುಡ್ದು ಎಲ್ಲರಿಗೂ ಬಾಯ್ ಮಾಡಿ ನಿಮಗೂ ಬಾಯ್ ಹೇಳ್ತಾ ಇದ್ದೀವಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೋಣ ಗೈಸ್.